ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ ಏಕಾದಶಿ ರಾಘವೇಂದ್ರಪ್ಪನಿಗೆ ಪೂಜೆ ಮಾಡ್ತಾಯಿದ್ದೀವಿ. ಅದೇ ಥರ ಬೆಳಗ್ಗೆ ನಮಗೆ ಒಳ್ಳೆಯ ಸುದ್ದಿ ಬಂತು, ಗುಡ್ ನ್ಯೂಸ್ ಬಂತು. ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ರಾಘವೇಂದ್ರಪ್ಪನಿಗೆ ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀವಿ. ಇವತ್ತು ಪೂಜೆನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ, ಬನ್ನಿ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ಗೈಸ್, ಇವತ್ತು ಅಲಂಕಾರಕ್ಕೆ ತುಳಸಿ ಮತ್ತು ಹಾರಗಳು, ಯಾಕಂದರೆ ಇವತ್ತು ಹೂವು ಹಾಕಬಾರ್ದು, ರಾಘವೇಂದ್ರಪ್ಪನಿಗೆ ತುಳಸಿ ಅಲಂಕಾರ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ತುಳಸಿ ತಂದಿದ್ದೀವಿ. ಅಲಂಕಾರ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀವಿ. ಓಂಕಾರ ವಾಚ್ಯಾರ್ಥ ಭಾವೇನ ಭಾವೇನ ಲಬ್ಧೋದಯ ಶ್ರೀಕ ಯೋಗೀಶ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಗುರುವೇ ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿ ಪರ ಹರಿಯ ಮಗುವೇ, ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಸುವೆ ನಿಮ್ಮ ಮಹಿಮೆ. ಆಲಯವೇ ಕರುಣಾಲಯವೇ ಮಂತ್ರಾಲಯ ನಮ್ಮ ಸ್ಮರಣೆ. ನೋಡಿ ಗೈಸ್, ಇವತ್ತು ತುಳಸಿ ಅಲಂಕಾರ, ಯಾಕಂದರೆ ಏಕಾದಶಿ, ಅಪ್ಪನಿಗೆ ಹೂವು ಇಡಬಾರ್ದು. ಅದರಿಂದ ತುಳಸಿ ಅಲಂಕಾರ ಮಾಡಿ ಕಾಳಿಕಮ್ಮನಿಗೆ ಹೂವಿನ ಅಲಂಕಾರ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಈ ಥರ ಪೂಜೆ ಮಾಡಿ ತುಂಬ ದಿನ ಆಯಿತು, ಯಾಕಂದರೆ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ವಿ, ಆದ್ದರಿಂದ ಪೂಜೆ ಮಾಡೋಕ್ಕಾಗಿಲ್ಲ. ಇವಾಗಂತ ಅದ್ಭುತವಾಗಿ ಇವತ್ತು ಏಕಾದಶಿ ದಿವಸ ಅದ್ಭುತವಾಗಿ ಪೂಜೆ ನಡೀತಾ ಇದೆ. ಇವತ್ತು ವಿಷಯ ಏನಪ್ಪ ಅಂತಂದರೆ, ನಮಗೆ ಒಂದು ವರ್ಷದಿಂದ ಒಂದು ವಿಷಯನ ತುಂಬ ಭಯಂಕರವಾದ ಕಾಟ ಕೊಟ್ಟು, ಆದರೆ ಇವತ್ತು ಏಕಾದಶಿ ಅಲ್ವಾ, ಅಪ್ಪನ ಅನುಗ್ರಹದಿಂದ ಇವತ್ತು ಒಳ್ಳೆ ಸುದ್ದಿ ಬಂತು. ಅದರಿಂದ ಅಪ್ಪನಿಗೆ ವಿಶೇಷವಾಗಿ ಪೂಜೆ ಮಾಡ್ತಾಯಿದ್ದೀವಿ. ಆ ಥರನೇ ಅಂತೇನಿಲ್ಲ, ನಾವು ಪ್ರತಿ ಗುರುವಾರ ಅಯ್ಯಪ್ಪನಿಗೆ ಏಕಾದಶಿ ದಿವಸನೂ ನಾವು ಪೂಜೆ ಮಾಡ್ತೀವಿ. ಈ ಪ್ರಾಣ ಇರೋಷ್ಟು ಸೇವೆ ಮಾಡಿಕೊಂಡು ನಾನೇನು ಕೇಳಲ್ಲ. ತುಂಬ ಧನ್ಯವಾದಗಳಪ್ಪ, ನೀನು ಕೆಲಸ ಮಾಡಿಕೊಂಡಿದ್ದೆ. ನನಗೆ 2 ವರ್ಷದಿಂದ ಮೊನ್ನೆ ಅರ್ಕೆ ಕಟ್ಟಿದೆ ನನ್ನ ತಂದೆಗೆ ಒಂದೇ ವಾರದಲ್ಲಿ ನನ್ನ ಕೆಲಸ ಆಗಿದೆ. ಇನ್ನು ಗುರುವಾರ ಬಂದರೆ ಕೆಲಸ ಆಗಿಲ್ಲ, ಅವಾಗೇ ನಾನು ಕೆಲಸ ಮಾಡ್ಕೊಂಡಿದ್ದೆ. 2 ವರ್ಷದಿಂದ ಒಂದೇ ವಾರದಲ್ಲಿ ಮಾಡ್ಕೊಂಡು ಕೆಲಸ ಇದೆ. ನನ್ನ ಮಕ್ಕಳ ಜೀವನದಲ್ಲಿ ಆಟ ಇದೆಯಲ್ಲ, ಮುಖ್ಯ ಆಗುತ್ತೆ. ಜದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಪ್ಪ ತಂದೆ, 2 ವರ್ಷದಿಂದ ಅಂದ್ಕೊಂಡಿರೋ ಕೆಲಸ ಆಗೇ ಇಲ್ಲ ತಂದೆ. ತುಂಬಾ ನೋವು ತಿಂದೆ, ತುಂಬಾ ಕಣ್ಣೀರಿಕ್ಕಿದೆ. 2 ಸತಿ ನಿನ್ನ ಸ್ಥಾನಕ್ಕೆ ಬಂದು ನಾನು ಏನು ಮಾಡಬೇಕೋ ಮಾಡಿದೆ. ಮತ್ತೆ ಮನೆಗೆ ಬಂದೆ, ನೀನೇನು ಅನುಗ್ರಹ ಕೊಟ್ಟೋ ನಾನು ಆ ಕೆಲಸ ಮಾಡಿದೆ. ಅರಕೆ ಕಟ್ಟಿ 1 ವಾರ ಆಗಿಲ್ಲ ತಂದೆ, 9 ವಾರ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ಒಂದೇ ವಾರದಲ್ಲಿ ನನಗೆ ಇನ್ನೂ 8 ದಿವಸ ಆಗಿಲ್ಲ ತಂದೆ, ಅವಾಗೇ ನನಗೆ ನನ್ನ ಕೆಲಸ ಆಗಿದೆ. ತುಂಬ ನನಗೆ ಖುಷಿ ಆಗ್ತೈತೆ. 2 ವರ್ಷದಿಂದ ತಿಂದಿರೋ ನೋವು ಇವತ್ತು ತುಂಬಾ ಖುಷಿ ಆಗ್ತೈತೆ ತಂದೆ. ನನಗಿನ್ನೊಂದು ಆರ್ಡ್ರ್ ಒಂದು ಕ್ಯಾನ್ಸಲ್ ಆಗೋಗೈತಂದರೆ ನನಗೆ ಸಾಕಪ್ಪ. ನನ್ನ ಮಕ್ಕಳಿಗೆ ಗಂಜಿ ಹಟ್ಟೋದಕ್ಕೆ ದಾರಿ ಮಾಡಿಕೊಟ್ಟಿದ್ದೀ ಅಂದರೆ
ನನಗಷ್ಟೇ ಸಾಕು. ಈ ಪ್ರಾಣ ಇರೋ ಅಷ್ಟು ದಿವಸ ನೀನು ಸೇವೆ ಮಾಡ್ಕೊಂಡಿರೋದಕ್ಕೆ ನನಗೆ ದಾರಿ ಮಾಡಿಕೊಡು ತಂದೆ. ನಾನಿದ್ದೀನಿ ಮಗಳೇ, ಯಾವುದಕ್ಕೂ ನೀನು ಭಯ ಪಡಬೇಡ ಅನ್ನಂಗಿದ್ರೆ ತಲೆ ಮೇಲೆ ಇಕ್ಕಿರೋದು ತುಳಸಿ ಪ್ರಸಾದ ಕೊಡು ತಂದೆ. ನಿಧಾನ ಆದ್ರೇನು ನಾನು ಮಾಡಿಕೊಡ್ತೀನಿ ಮಗಳೇ ಅಂದ್ಬಿಟ್ಟು ತುಳಸಿ ಪ್ರಸಾದ ಕೊಡು ತಂದೆ. ಇವತ್ತು ಏಕಾದಶಿ ಬೆಳಿಗ್ಗೆನೆ ನನಗೆ 12 ಗಂಟೆಗೆಲ್ಲ ಸುದ್ದಿ ಬಂತು. ತುಂಬಾ ಖುಷಿ ಆಯಿತು. ಮತ್ತು ನನ್ನ ತಂದೆಗೆ ನಾನು ಗುರುವಾರ ದೀಪದಿಂದ ನಾನು ಆರತಿ ಎತ್ತಬೇಕು ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಅದು ಇವತ್ತೇ ಬಂದಿದೆ. ಎಲ್ಲ ಒಳ್ಳೇದಾಗ್ತೈತೆ ತಂದೆ. ನನ್ನ ಮಕ್ಕಳಿಗೆ ಗಂಜಿ ಹಟ್ಟೋದಕ್ಕೆ ದಾರಿ ಮಾಡಿಕೊಡು. ನನಗಿದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಿನಗೆ ಗೊತ್ತಿದ್ದಂಗೆ ನನಗಿದು ಉಳಿಸ್ಕೊಡು ತಂದೆ. ನಾನಿದ್ದೀನಿ ಮಗಳೇ, ನೀನು ಏನಕ್ಕೂ ಭಯ ಪಡಬೇಡ. ನಿಧಾನ ಆದ್ರೂ ನಿನಗೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನನಗೂ ಪ್ರಸಾದ ಕೊಡು ತಂದೆ. ವನವಾಸ ಬೀಳ್ತಾ ಇದ್ದೀನಿ ಅಂದ್ಬಿಟ್ಟು ನಿನಗೆ ಗೊತ್ತಪ್ಪ. ನೀನು ಕೊಡ್ತಾ ಇರೋ ಧೈರ್ಯದಿಂದನೇ ನಾನು ಇರೋದು ತಂದೆ. ಇವತ್ತು ನೀವಿಲ್ಲ ಅಂದಿದ್ರೆ ನಾನಿಲ್ಲ ತಂದೆ. ಇವತ್ತು ನೀವಿದ್ದೀರಾ ಮಗಳೇ. ನೀನು ಈ ದಾರಿಯಲ್ಲಿ ಹೋಗು ಅಂದರೆ ನಾನು ಆ ದಾರಿಯಲ್ಲಿ ಹೋಗ್ತೀನಿ. ನೀನು ಈ ದಾರಿಯಲ್ಲಿ ಹೋಗ್ಬೇಡ ಅಂದರೆ ನಾನು ಹೋಗಲ್ಲ ತಂದೆ. ನಿಮ್ಮ ಮಾತು ಮೀರಿ ನಾನು ಯಾವುದೇ ಕೆಲಸ ಮಾಡಲ್ಲ, ಮಾಡೋದಕ್ಕೂ ಹೋಗಲ್ಲ. ನನಗೆ ಅನುಗ್ರಹ ಕೊಡು ತಂದೆ. ನಾನಿದ್ದೀನಿ ಮಗಳೇ ಅಂದ್ಬಿಟ್ಟು ರಾಮ್ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕೊಡಪ್ಪ ತಂದೆ. ನಿಧಾನ ಆದ್ರೇನು ಪರವಾಗಿಲ್ಲಪ್ಪ, ನನ್ನ ಕೆಲಸ ಆಗಬೇಕು. ನನ್ನ ಮಕ್ಕಳಿಗೆ ಗಂಜಿ ಹಟ್ಟೋದಕ್ಕೆ ಇದೊಂದು ಬಿಟ್ಟರೆ ನನಗೆ ಯಾವುದೂ ಇಲ್ಲ ತಂದೆ. ನಿನಗೆಲ್ಲ ಗೊತ್ತಿರೋದೆ ತಂದೆ. ನಿನಗೆ ಗೊತ್ತಿಲ್ದಿರೋದು ಏನೂ ಇಲ್ಲ ತಂದೆ. ರಾಯರೇ, ಎಲ್ಲ ನಿನಗೆ ಗೊತ್ತಿರೋದೆ. ಕೊಡು ತಂದೆ. ನಾನು ಇದೀನಿ ಮಗಳೇ, ನಿಮ್ಮ ಬೆನ್ನಿಂದೆ ನಾನು ನಿಂತಿರ್ತೀನಿ ಅಂದ್ಬಿಟ್ಟು ನನಗೆ ತುಳಸಿ ಪ್ರಸಾದ ಕೊಡಪ್ಪ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜದಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ. ಇವತ್ತು ಪೂಜೆ ಅಂತೂ ತುಂಬ ಅದ್ಭುತವಾಗಾಯಿತು. ಅದೇ ಥರ ಅಪ್ಪನ ನಮಗೆ ಆಜ್ಞೆಯನ್ನು ಕೊಟ್ಟವನೆ, ಆಶೀರ್ವಾದನೂ ಮಾಡವನೆ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ಸಾಯಗಂಟ ಇವ್ರನ್ನ ಮರೆಯೋಂಗಿಲ್ಲ ಅಂಥ ಒಂದು ಮಿರಾಕಲ್ ಅದ್ಭುತವಾದ ಕೆಲಸಗಳು ನಮ್ಮ ಜೀವನದಲ್ಲಿ. ಅವರ ಪೂಜೆ ದಿವಸ ಇಲ್ಲ ಗುರುವಾರ ಬರುತ್ತೆ, ಇಲ್ಲ ಏಕಾದಶಿ ಬರುತ್ತೆ. ಅಂಥ ದಿವಸಗಳೆಲ್ಲ ನಮಗೆ ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಗೈಸ್. ಧನ್ಯವಾದಗಳು.